ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಚನಾ ಧನ್ಯತಾ. ಇವತ್ತು ಸಂಡೇ ಲಾಗ್ ಆಗಿರುತ್ತೆ. ಆಲ್ಮೋಸ್ಟ್ ನಾನು ಮಾರ್ನಿಂಗ್ 6:40 ಹತ್ರ ಎದ್ದಿದ್ದೆ, ಆದರೆ ಲಾಗ್ ಶುರು ಮಾಡೋಷ್ಟರಲ್ಲಿ 7:30 ಆಗಿತ್ತು. ಹಾಗೆ ನನ್ನ ಮಗಳು ಕೂಡ 6:44ಗೆ ಆ ಥರ ಎದ್ದಿದ್ಲು. ಹಾಗೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆದರೆ ನಮ್ಮ ಮಗಳು ಮಾತ್ರ ಒಬ್ಬಳು ಚೆನ್ನಾಗಿಲ್ಲ. ನಾವೆಲ್ಲರೂ ಆರಾಮಾಗಿದ್ದೀವಿ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊತಾ ಇದ್ದೀನಿ. ಈ ವಿಡಿಯೋ ಸ್ಕಿಪ್ ಮಾಡಿದೆ ಎಲ್ಲರೂ ಕೊನೆ ತನಕ ನೋಡಿ. ಹಾಗೆ ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ. ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್, ಶೇರ್ ಮಾಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಿರೋರು ಪ್ಲೀಸ್ ಹೋಗಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ. ಅದಾದಮೇಲೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಅದೇ ಕಾರಣದಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನೀವು ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ. ಇನ್ನೂ ಸಪೋರ್ಟ್ ನನಗೆ ಬೇಕಂತ ಹೇಳ್ತಾ ಈ ವಿಡಿಯೋ ಶುರು ಮಾಡ್ತಿದ್ದೀನಿ. ಇವತ್ತಿನ ರೆಸಿಪಿ ಬಂದು ನಾನು ಬಿರಿಯಾನಿ ಹಾಗೆ ಚಿಕನ್ ಬಿರಿಯಾನಿ ಹಾಗೆ ಚಿಕನ್ ಗ್ರೇವಿ ಮಾಡೋಣ ಅಂದ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕಬಾಬ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ. ನೋಡೋಣ ಬನ್ನಿ. ಆಲ್ಮೋಸ್ಟ್ ನಾವು ಸಂಡೇ ಟೈಮು ಟಿಫನ್ ಏನೂ ಮಾಡಲ್ಲ, ಒಂದೇ ಸಲ ಅಡುಗೆನೇ ಮಾಡ್ಕೊತೀವಿ. ಆಲ್ಮೋಸ್ಟ್ ನಾವು ತಿನ್ನೋಷ್ಟರಲ್ಲಿ 11 ಆ ಥರ ಆಗುತ್ತೆ. ಅದರಿಂದ ಒಂದೇ ಸಲ ತಿನ್ಕೊಂಬಿಡ್ತೀವಿ. ನನ್ನ ಮಗಳು ಅಷ್ಟೇ ಸಂಡೇ ಸ್ವಲ್ಪ ಲೇಟಾಗಿ ತಿನ್ಕೊತಾಳೆ. ಹೇಳೋದೇ ಲೇಟ್ ಆಗಿರುತ್ತೆ. ಅವಾಗ ತಾನೇ ಕಾಫಿ ಮಾಡ್ಕೊಂಡು ಕುಡಿದು ಹಾಗೆ ಹಾಲು ಕುಡ್ದಿರ್ತೀವಲ್ವ, ಲೇಟ್ ಆಗೋಗುತ್ತೆ ಅದಕ್ಕೆ ತಿನ್ನೋದು. ಎಲ್ಲ ಬಿಡಿಸ್ಕೊತಾ ಇದ್ದೀನಿ. ಬಿರಿಯಾನಿಗೆ ಏನೇನು ಬೇಕು ಅಂತ ಎಲ್ಲ ಬಿಡಿಸ್ಕೊತಾ ಇದ್ದೀನಿ. ವಿಡಿಯೋ ನಿಮಗೂ ತುಂಬಾ ಇಷ್ಟ ಆಗುತ್ತೆ ಅಂದ್ಕೊತಾ ಇದ್ದೀನಿ. ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಹಾಗೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡ್ತಿದ್ದೀನಿ. ನನ್ನ ವಾಯ್ಸ್ ಸ್ವಲ್ಪ ಚೇಂಜೇ ಇದೆ, ಇನ್ನೂ ಅಡ್ಜಸ್ಟ್ ಮಾಡ್ಕೊತಿದ್ದೀರಾ ಅಂತ ನನಗೂ ಗೊತ್ತು. ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡ್ತಿದ್ದೀನಿ. ನನ್ನ ಮಗಳಿಗಂತೂ ತುಂಬಾ ಹುಷಾರಿಲ್ಲ. ಹಾಗೆ ಇವತ್ತು ಬಿರಿಯಾನಿಗೆ ಬಂದು ನಾನು ಒಂದು ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿ, ಒಂದು 17-18ರಿಂದ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಅರ್ಧ ಈರುಳ್ಳಿ. ಇಷ್ಟೂ ನಾವು ಮಿಕ್ಸಿಗೆ ಹಾಕ್ಕೋಬೇಕು, ಅದು ಸ್ಮೂತಾಗಿ ಹಾಕ್ಕೋಬೇಕು. ಅದಾದಮೇಲೆ ನಾವು ಒಗ್ಗರಣೆಗೆ ಅಂತ ಒಂದು ಟೊಮೆಟೊ, ಒಂದು ಅರ್ಧ ಈರುಳ್ಳಿ, ಕರಿಬೇವಿನ ಸೊಪ್ಪು, ಸ್ಪೈಸಸ್ಸು ರುಬ್ಕೊಂಡಿರೋದೆಲ್ಲ ಒಂದು ಸೈಡ್ ಇಟ್ಕೋಬೇಕು. ಹಾಗೆ ಅಕ್ಕಿ ಕೂಡ ಒಂದು ಹಾಫ್ ಆನ್ ಅವರ್ ಮುಂಚೆ ನೆನೆಸಿಟ್ಕೋಬೇಕು. ಅದಾದಮೇಲೆ ಒಂದು ಕುಕ್ಕರ್ ಇಟ್ಟು ಕಾಯ್ಲಿಕ್ಕಿಟ್ಟು, ಅದಾದಮೇಲೆ ಒಂದು 2-3 ಸ್ಪೂನ್ ಆಯಿಲ್ ಹಾಕಿ, ಅದಾದಮೇಲೆ ಸಾಸಿವೆ ಹಾಕಿ ಚಟಪಟ ಅನ್ನೋವರೆಗೂ ಇದ್ದು, ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡು ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು, ಅದಾದಮೇಲೆ ಓಲ್ ಸ್ಪೈಸಸ್ ಹಾಕ್ಕೋಬೇಕು. ಅದಾದಮೇಲೆ ಕರ್ಬೇವು ಸೊಪ್ಪು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಮಧ್ಯದಲ್ಲಿ ನೀವು ಮಾಡ್ಕೊಳ್ಳಿ, ನಾನು ಮಾಡ್ಕೊಂಡಿಲ್ಲ, ವೀಡಿಯೋ ಮಾಡ್ಕೊತಾ ಇದ್ದೀನಿ ಅಂದ ಕಾರಣ ಸ್ಲಿಮ್ಮಾಗಿ ಇಟ್ಕೊಂಡಿದ್ದೀನಿ. ನೀವು ಮೀಡಿಯಮ್ಮಾಗಿ ಇಟ್ಕೊಳ್ಳಿ. ಹಾಗೆ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಮತ್ತು ರುಬ್ಬಿಟ್ಕೊಂಡಿರೋದನ್ನು ನಾವು ಅದಕ್ಕೆ ಸೇರಿಸ್ಕೊಂಡು ಅದು ಕೂಡ ಫ್ರೈ ಮಾಡ್ಕೋಬೇಕು. ನೀಟಾಗಿ ಹಸಿ ಸ್ಮೆಲ್ ಹೋಗಬೇಕು, ಅದುವರೆಗೂ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊನೂ ಅಷ್ಟೇ ಚೆನ್ನಾಗಿ ಬೆಂದಿರಬೇಕು. ಅದಾದಮೇಲೆ ಚಿಕನ್ ಹಾಕ್ಕೊಳ್ಳಿ. ಚಿಕನ್ನು ಕೂಡ ಸ್ವಲ್ಪ ಹೊತ್ತು 10 ನಿಮಿಷ ಅದರಲ್ಲೇ ಬಿಟ್ಟು, ಆಮೇಲೆ ಮೊಸರು ಹಾಕ್ಕೊಂಡು, ಆಮೇಲೆ ಸ್ಪೈಸಸ್ಸು ಚಿಕನ್ ಮಸಾಲ 1 ಸ್ಪೂನ್ ಹಾಕ್ಕೊಳ್ಳಿ. ಹಾಗೆ ಚಿಕನ್ ಬಿರಿಯಾನಿ 1.5 ಸ್ಪೂನ್ ಹಾಕ್ಕೊಂಡು ಅಕ್ಕಿ ಹಾಕ್ಕೊಳ್ಳಿ. ಅಕ್ಕಿನೂ ಕೂಡ ನೀಟಾಗಿ ಒಂದು 10 ನಿಮಿಷ ಹಂಗೆ ಬಿಟ್ಬಿಡಿ, ನೀರು ಹಾಕಬೇಡಿ. ಮಸಾಲೆ ಎಲ್ಲ ಅಕ್ಕಿಗೂ ಕೂಡ ಹಿಡ್ಕೊಳ್ಳುತ್ತಲ್ವ, ಅದೇ ಕಾರಣಕ್ಕೆ ನಾನು 1 ಲೋಟ ಹಾಕಿದ್ದೀನಿ ಅಕ್ಕಿ. ನಾವು ಇಬ್ಬರಿಗಷ್ಟೇ, ನನ್ನ ಮಗಳು ಸ್ವಲ್ಪ ತಿಂತಾಳೆ ಅಷ್ಟೇ. ಅದಕ್ಕೋಸ್ಕರ ನಾನು 1 ಗ್ಲಾಸ್ ಹಾಕಿದ್ದೀನಿ, ಸಾಕು ನಮಗೆ 1 ಟೈಮ್ಗೆ. 1 ಗ್ಲಾಸ್ ಅಕ್ಕಿ ಹಾಕ್ತಿದ್ದೀವಿ ಅಂತಂದರೆ 2 ಗ್ಲಾಸ್ ನೀರು ಹಾಕ್ಕೋಬೇಕು. ನೀವು 2 ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀವಿ ಅಂತಂದರೆ 4 ಗ್ಲಾಸ್ ನೀರು ಹಾಕ್ಕೋಬೇಕು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ಕುದಿ ಅಥವಾ 2 ಕುದಿ ಬರೋವರೆಗೂ ಹಾಗೆ ಇಟ್ಕೋಬೇಕು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಈ ಥರ ಕಲಗಿಸ್ಕೊಡ್ಬೇಕು. ಒಂದು 3 ವಿಸಿಲ್ ಆದಮೇಲೆ ಇಳಿಸಿ. ಚೆನ್ನಾಗಾಗಿರುತ್ತೆ ನೋಡಿ, ಈ ಥರ ಆಗಿದೆ. ತುಂಬಾ ಚೆನ್ನಾಗಾಗಿದೆ. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ. ಇದನ್ನೆಲ್ಲ ಒಂದ್ಸಲ ನೀಟಾಗಿ ಮಸಾಲೆ ಎಲ್ಲ ಮೇಲೆ ಇರುತ್ತಲ್ಲ, ಕೆಳಗಡೆ ಏನು ಮಸಾಲೆ ಇರಲ್ಲ, ಅದಕ್ಕೆ ಎಲ್ಲ ನೀಟಾಗಿ ಒಂದ್ಸಲ ಕೊಟ್ಬಿಟ್ರೆ ಮುಗಿಯುತ್ತೆ. ಹಾಗೆ ತುಂಬಾ ಚೆನ್ನಾಗಿತ್ತು. ಇದೆಲ್ಲ ತಿಂದುಬಿಟ್ಟು ಆಮೇಲೆ ಪಾತ್ರೆಗಳಿದೆ ತೊಳ್ಕೊಳ್ಳೋಣ ಅಂತಂದ್ಬಿಟ್ಟು ಎಲ್ಲ ತೊಳ್ಕೊತಾ ಇದ್ದೀನಿ. ಮಧ್ಯಾಹ್ನಕ್ಕೆ ಮತ್ತೆ ಸಾಂಬಾರು ಮಾಡ್ಕೊಂಡು
ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಸಾಂಬಾರು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಹಾಗೆ 5 ಇಂದ 6 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದು ಸ್ವಲ್ಪ ದಪ್ಪಕ್ಕಿದೆ ಅಂದ್ಬಿಟ್ಟು ಒಂದು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 3 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, ಒಂದು ಟೊಮೆಟೊ ತೊಗೊಂಡಿದ್ದೀನಿ, ಹಾಗೆ ಗೋಡಂಬಿ ಒಂದು 5 ರಿಂದ 6 ಗೋಡಂಬಿನೂ ತೊಗೊಂಡಿದ್ದೀನಿ, ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ. ಎಲ್ಲ ಮೊದಲು ಗೋಳಿಸ್ಕೊಂಡಿದ್ದೆ. ಇವತ್ತು ಎಣ್ಣೆಲಿ ಗೋಳಿಸ್ಕೊಂಡೆ ಯಾವ ರೀತಿ ಇರುತ್ತೆ ಸಾಂಬಾರು ಅಂತಂದ್ಬಿಟ್ಟು ಮಾಡೋಣ ಅಂತಂದ್ಬಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಪುದೀನ ಸೊಪ್ಪು ಕೂಡ ಇವತ್ತು ಎಕ್ಸ್ಟ್ರಾ ತೊಗೊಂಡಿದ್ದೀನಿ, ಯಾವಾಗಲೂ ತೊಗೊತಾ ಇರಲಿಲ್ಲ. ನೋಡಿ ಒಂದೊಂದೇ ಎಲ್ಲನೂ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಒಂದು ಹಾಕ್ಕೊಂಡೆ, ಹಾಗೆ ಸ್ವಲ್ಪ ಗೋಡಂಬಿನೂ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಪುದೀನನೂ ಕೂಡ ಹಾಕ್ಕೊಂಡಿದ್ದೀನಿ. ಇವೆಲ್ಲ ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡ್ಕೊಳ್ಳಿ, ಇವೆಲ್ಲ ಸ್ವಲ್ಪ ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು. ಅದಾಗಿದ್ಮೇಲೆ ನಾನು ಅದಕ್ಕೆ ಗ್ರೈಂಡ್ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಧನಿಯಾ ಪೌಡರ್ ಹಾಕಿದ್ದೀನಿ, 1½ ಸ್ಪೂನು, ಒಂದು ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ, ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಂಡಿದ್ದೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಇವಾಗ ಚಿಕನ್ ಮಾಡೋಣ, ಕುಕ್ಕರಲ್ಲಿ ಮಾಡೋಣ ಅಂತಂದ್ಬಿಟ್ಟು ಕುಕ್ಕರ್ ತೊಗೊಂಡಿದ್ದೀನಿ. ಅದು ಕುಕ್ಕರ್ ಸ್ವಲ್ಪ ನೀರೆಲ್ಲ ತೇವಾಂಶ ಹೋದ್ಮೇಲೆ ಒಂದು 2-3 ಸ್ಪೂನ್ ಆಯಿಲ್ ಹಾಕ್ಕೊಂಡು, ಸ್ವಲ್ಪ ಚಿಟಿಕೆಯಷ್ಟು ಸಾಸಿವೆ ಹಾಕ್ಕೊಂಡು ಅದು ಚಟಪಟ ಅಂದಿದ್ದಾದಮೇಲೆ ಈರುಳ್ಳಿ ಹಾಕ್ಕೋಬೇಕು. ಅದು ಗೋಲ್ಡನ್ ಫ್ರೈ ಆಗಬೇಕು. ಅದಾದಮೇಲೆ ಚಿಕನ್ ಹಾಕ್ಕೊಂಡು ನಾವು ನೀಟಾಗಿ ಒಂದು 10 ಮಿನಿಟ್ಸ್ ಅದರಲ್ಲೇ ಬಿಟ್ಬಿಡಬೇಕು. ನೀರೆಲ್ಲ ಹಿಂಬ್ರಿಕೊಳ್ಬೇಕು. ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇಲ್ಲಾಂದ್ರೆ ಇವಾಗಾದರೂ ಹಾಕ್ಕೋಬೋದು, ಲಾಸ್ಟಲ್ಲಾದರೂ ಹಾಕ್ಕೋಬೋದು. ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು, ಚಿಟಿಕೆಯಷ್ಟು. ಅದಾದಮೇಲೆ ಸ್ಮೂತಾಗಿ ನಾವು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಪೇಸ್ಟಿನ, ಅದು ಇದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು. ಅದನ್ನು ಟ್ರಾನ್ಸ್ಫರ್ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ಬಿಟ್ಬಿಡಿ, ಖಾರ ಎಲ್ಲ ಅದಕ್ಕೆ ಪೀಸಸ್ಗೆ ಹಿಡಿಯೋದಕ್ಕೆ. ಅದಾದಮೇಲೆ ಕನ್ಸಿಸ್ಟೆನ್ಸಿ ನಿಮ್ಗೆ ಎಷ್ಟು ಥರ ಯಾವ ಥರ ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ವಾಟರ್ ಆಗೋಷ್ಟು. ನಮಗೆ ಸ್ವಲ್ಪ ಮೀಡಿಯಮ್ಮಾಗಿ ಇರಬೇಕು. ಅದಕ್ಕೆ ಎಷ್ಟು ನೀರು ಹಾಕ್ಕೊಂಡಿದ್ದೀನಿ, ಒಂದು ಲೋಟ ಆಗೋಷ್ಟು ನಾನು ಕುಡಿತೀವಲ್ವ ನೀರು ಅಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಉಪ್ಪು ಆಮೇಲೆ ಮುಚ್ಚಳ ಹಾಕ್ಬಿಟ್ರೆ ರೆಡಿ ಆಗುತ್ತೆ ಸಾಂಬಾರು ಕೂಡ. ಒಂದು 3-4 ವಿಸಿಲ್ ಹಾಕ್ಕೊಳ್ಳಿ. ನೀವು ಚಿಕ್ಕ ಬಾಯ್ಲರ್ ತೊಗೊಂಬಂದಿದ್ರೆ ಒಂದು 4 ವಿಸಿಲ್ಲು ಇಲ್ಲ 3 ವಿಸಿಲ್ ಸಾಕು. ಇಲ್ಲ ಸ್ವಲ್ಪ ದೊಡ್ಡ ಬಾಯ್ಲರ್ ತೊಗೊಂಬಂದಿದ್ದೀವಿ ಅಂತಂದರೆ, ನಾಟಿ ಕೋಳಿ ತೊಗೊಂಬಂದಿದ್ದೀವಿ ಅಂದರೆ ಒಂದು ಏನಿಲ್ಲ ಅಂದರೂ 6-7 ವಿಸಿಲ್ ಬೇಕೇ ಬೇಕು ಬೇಯಲಿಕ್ಕೆ. ನನ್ನ ಮಗಳು ತಿಂತಾಳೆ ಅಂದ್ಬಿಟ್ಟು ಆಲ್ಮೋಸ್ಟ್ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ, 4 ವಿಸಿಲ್ ಹಾಕ್ತೀನಿ. ಅವಳು ತಿಂತಾಳಲ್ವ, ಅವಳಿಗೂ ಆರಾಮಾಗಿ ಜೀರ್ಣ ಆಗಬೇಕು ಅಂದ್ಬಿಟ್ಟು ನಾನು 4 ವಿಸಿಲ್ ಹಾಕ್ತೀನಿ. ಅದಾದಮೇಲೆ ಬೆಂದಿತ್ತು. ಅದಾದಮೇಲೆ ಈ ಥರ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಈ ರೀತಿ ತುಂಬಾ ಚೆನ್ನಾಗಿತ್ತು ಸಾಂಬಾರು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ತುಂಬ ಈಸಿ ಮಾಡೋಕ್ಕೆ. ಹಾಗೆ ಬೇಗ ಕಡಿಮೆ ಸಮಯಲ್ಲಿ ಕೂಡ ಮಾಡ್ಬೋದು. ಹಾಗೆ ಕಬಾಬ್ಗೆ ಅಂತಂದ್ಬಿಟ್ಟು ನಾನು ಒಂದು ಅರ್ಧ ಈರುಳ್ಳಿ, ಹಾಗೆ ಒಂದು 10 ಇಂದ 12 ಬೆಳ್ಳುಳ್ಳಿ, ಹಾಗೆ 3 ಇಂಚಷ್ಟು ಶುಂಠಿ, ಸ್ವಲ್ಪ ಪುದೀನ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡೆ. ಅದಾದಮೇಲೆ ಒಂದು ಬಟ್ಲು ತೊಗೊಂಡು ಒಂದು ಮೊಟ್ಟೆ ಹಾಕ್ಕೊಂಡೆ. ಅದಾದಮೇಲೆ ಪೇಸ್ಟಿ ಹಾಕ್ಕೊಂಡು ಪೇಸ್ಟ್ ಹಾಕ್ಕೊಂಡೆ, ರುಬ್ಕೊಂಡಿರ್ತೀವಲ್ಲ ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿ 2 ಹಾಕಿದೆ, ಅದು ಮರ್ತೋಗ್ಬಿಟ್ಟಿದ್ದೀನಿ ಹೇಳೋದು, ನೋಡ್ಕೊಳ್ಳಿ. ಹಾಕ್ಕೊಂಡಷ್ಟೇ ಈಸಿನೇ, ತುಂಬಾ ಈಸಿನೇ ಇದು ರೆಸಿಪಿ. ಬೇಕಿದ್ರೆ ನಾನು ನೆಕ್ಸ್ಟ್ ವೀಡಿಯೋದೆಲ್ಲ ಹಾಕ್ತೀನಿ. ಏನೇನು ಹಾಕ್ಕೊಂಡೆ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ, ನೋಡ್ಕೊಳ್ಳಿ. 2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡೆ, 10 ರಿಂದ 12 ಬೆಳ್ಳುಳ್ಳಿ, ಸ್ವಲ್ಪ ಪುದೀನ, ಹಾಗೆ ಅರ್ಧ ಈರುಳ್ಳಿ, 3 ಇಂಚಷ್ಟು ಆಗುವಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದಾದಮೇಲೆ ಒಂದು ಬಟ್ಲು ತೊಗೊಂಡು ಒಂದು ಮೊಟ್ಟೆ ಹಾಕ್ಕೊಂಡು ಪೇಸ್ಟಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಒಂದು 10 ರುಪೀಸ್ದೊಂದು ಪ್ಯಾಕೆಟ್ ಬರುತ್ತಲ್ವ ಟೇಜು ಚಿಕನ್ ಕಬಾಬ್ ಮಸಾಲ, ಅದು ಹಾಕ್ಕೊಂಡಿದ್ದೀನಿ. ನಾನು ಅಷ್ಟೇ ಹಾಕೋದು, ಬೇರೆ ಏನು ಯೂಸ್ ಮಾಡಲ್ಲ, ಕಲರ್ ಏನು ಯೂಸ್ ಮಾಡಲ್ಲ. ಇದನ್ನೆಲ್ಲ ನೀಟಾಗಿ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಚಿಕನ್ ಹಾಕ್ಕೊಂಡ್ರೆ ಮುಗಿಯುತ್ತೆ ನೀಟಾಗಿ. ಒಂದು 1/2 ಅವರ್ ಇಲ್ಲ 1 ಅವರು ಆರಾಮಾಗಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಅದು ಆರಾಮಾಗಿ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಹೊತ್ತು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು 10 ಮಿನಿಟ್ಸ್ ಆದ್ರೂ ಅದೆಲ್ಲ ಮಸಾಲೆ ಎಲ್ಲ ಚಿಕನ್ಗೆ ಇಟ್ಕೊಂಡಿರುತ್ತೆ. ಅದರಿಂದ ಒಂದು 10 ಮಿನಿಟ್ಸ್ ಮ್ಯಾಗ್ನೇಟ್ ಆಗೋದಕ್ಕೆ ಇಟ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಅದು ನೋಡ್ಕೊಳ್ಳಿ, ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಇತ್ತು. ಸಂಡೇ ಅಂದರೆ ಆಲ್ಮೋಸ್ಟ್ ನಮ್ಮ ಮನೇಲಿ ಚಿಕನ್ನು ಮಟನ್ ತೊಗೊಂಡೇ ಬರ್ತೀವಿ. ಯಾವತ್ತೋ ಒಂದೊಂದು ಸಲ ಮಿಸ್ ಆಗಿರುತ್ತೆ ಅಷ್ಟೇ. ಅದು ಬಿಟ್ಟರೆ ಕಾರ್ತಿಕ್ ಸೋಮವಾರಲ್ಲಿ ಮತ್ತು ಶ್ರಾವಣ ಶನಿವಾರಲ್ಲಿ ನಾವು ತಿನ್ನಲ್ಲ. ಇನ್ನು ಮಿಕ್ಕಿನ ಡೇಸಲ್ಲಿ ತಿಂತೀವಿ. ಅದರಲ್ಲಿ ಸಾಟರ್ಡೆ ಸೋಮವಾರ ಬಿಟ್ಟು ಎಲ್ಲ ದಿವಸನೂ ನಾವು ತಿಂತೀವಿ. ನೋಡಿ, ಈ ಥರ ನೀಟಾಗಿ ಕಲಿಸ್ಕೋಬೇಕು.
ಉಂಡೆ ಇಲ್ಲದೆ ನೀಟಾಗಿ ಕೈಯಲ್ಲೂ ಕಲಿಸ್ಕೊಬೋದು. ನಾನು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಲ್ಲ, ನನ್ನ ಮಗಳು ಮುಟ್ಕೊತಾ ಇರ್ತಾಳೆ, ಅವಳಿಗೆ ಖಾರ ಆಗುತ್ತೆ ಅಂತಂದ್ಬಿಟ್ಟು ನಾನು ಕೈಯಲ್ಲಿ ಕಲಿಸ್ಕೊತಿಲ್ಲ. ಇಲ್ಲ ಅಂತಂದರೆ ನಾನು ಆಲ್ಮೋಸ್ಟ್ ಕೈಯಲ್ಲೇ ಕಲಿಸ್ಕೊತೀನಿ. ನೀಟಾಗಿ ಒಂದು ಉಂಡೆ ಇಲ್ಲದೆ ನೀಟಾಗಿ ನಾದ್ಕೋಬೇಕು. ಕೈಯಲ್ಲಾದರೆ ತುಂಬ ಚೆನ್ನಾಗಿರುತ್ತೆ, ಇನ್ನೂ ಟೇಸ್ಟು ನಾದ್ಕೊಂಡ್ರೆ. ನೋಡಿ ಈಗೆಲ್ಲ ಪೀಸಸ್ ಹಾಕಿದ್ದೀನಿ. ಆಲ್ಮೋಸ್ಟ್ ನಾನು ಕಾಲು KG ಆಗೋಷ್ಟು ಹಾಕಿದ್ದೀನಿ ಅಷ್ಟೇ. ನಾವಿಬ್ಬರೇ ಅಲ್ವಾ ಇರೋದು, ನನ್ನ ಮಗಳು ತಿಂತಾಳೆ, ಅವ್ಳಿಗೂ ತುಂಬಾ ಇಷ್ಟ. ಅವಳಿಗೆಲ್ಲ ನಾನು ನಾನ್ ವೆಜ್ ಇಡ್ತೀನಿ, ಫ್ರಾನ್ಸು, ಫಿಶ್ಶು, ಆಲ್ಮೋಸ್ಟ್ ಫಿಗ್ ಬಿಟ್ಟು ಇನ್ನೆಲ್ಲ ನಾನ್ ವೆಜ್ಜು ನಾನು ಅವಳಿಗೆ ಇಡ್ತೀನಿ. ಅದು ಹಂಗೇನಿಲ್ಲ, ನನಗೇನು ಅವಳಿಗೆ ಈ ಥರ ರೆಸ್ಟ್ರಿಕ್ಷನ್ಸ್ ಇದು ತಿನ್ನಬಾರ್ದು ಅದು ತಿನ್ನಬಾರ್ದು ಅಂತ ಏನಿಲ್ಲ. ತುಂಬಾ ಚೆನ್ನಾಗಿತ್ತು, ಜ್ಯೂಸಿ ಆಗಿತ್ತು, ಕ್ರಿಸ್ಪಿ ಜ್ಯೂಸಿ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಗುಂಡು ಹಾಗೆ ನನ್ನ ಮಗಳು ಮಾರ್ನಿಂಗ್ ಅವರಪ್ಪ ಜೊತೆ ಪಾರ್ಕಿಗೆ ಹೋಗಿ ಆಟ ಆಡಿಕೊಂಡು ಅವರಪ್ಪ ಒಂದು ವೀಡಿಯೋ ಕ್ಲಿಪ್ ತೊಗೊಂಬಂದಿದ್ಲು. ಅವಳು ಜೋಕಾಲಿ ಆಡೋದು, ಅವಳಿಗೆ ಅದಂದರೆ ತುಂಬಾ ಇಷ್ಟ. ಯಾವುದೇ ಪಾರ್ಕಿಗೆ ಹೋಗಲಿ ಅದೇ ಆಡ್ತಾಳೆ. ಅವಳು ಮುಂಚೆಯಿಂದನೂ ಅಷ್ಟೇ. ಮುಂಚೆ ಆದರೆ ಯಾರಾದರೂ ಒಬ್ಬರು ಹಿಡ್ಕೋಬೇಕಿತ್ತು, ಹಿಡ್ಕೊ ಅಂತಿದ್ರು. ನಾವು ಹಿಡ್ಕೊಂಡು ಒಂದು ಕೈಯಲ್ಲಿ ತೂಗ್ತಿದ್ವಿ. ಇವಾಗ ಹಂಗಲ್ಲ, ಅವಳು ನಾವು ಕುಳಿಸ್ಬೇಕಷ್ಟೇ. ಅವಳನ್ನ ಹಿಡ್ಕೊಂಡ್ರೆ ಅವಳು ತೆಗಿಯೋವರೆಗೂ ಕೈ ಬಿಡೋದೇ ಇಲ್ಲ. ಅಮ್ಮ ತೆಗಿ ಅಂತಾಳೆ, ತೆಗ್ದುಬಿಡ್ಬೇಕು. ಇವಾಗ ತುಂಬಾ ಇಷ್ಟಪಟ್ಟು ಆಡ್ತಾಳೆ. ಹಾಗೆ ಸ್ಲೈಡು ಎಲ್ಲನೂ ಅಷ್ಟೇ. ಅದಾದಮೇಲೆ ಇದೆಲ್ಲ ಈವ್ನಿಂಗ್ ಹಾಗೆ ಅವರಪ್ಪ ಜೊತೆ ಟೆರೆಸ್ ಮೇಲೆ ಹೋಗಿ ಆಟ ಆಡೋಕ್ಕೆ ಹೋಗಿದ್ದರು. ಹಾಗೆ ನಮ್ಮ ಓನರ್ ಎಲ್ಲ ಕ್ಲೀನ್ ಮಾಡಿದರು ಟೆರೆಸ್ಟನ್ನೆಲ್ಲನೂ. ಹೂವು ಗಿಡಗಳು ಒಂದು ಸ್ವಲ್ಪ ಹಾಕಿದ್ರು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ನೋಡೋದಕ್ಕೆ ಅಷ್ಟೇ. ಅದು ಫುಲ್ ವೀಡಿಯೋ ಮಾಡಿ ನಿಮಗೆ ಕ್ಲಿಪ್ ಹಾಕ್ತೀನಿ ನಾನು ಯಾವಾಗಲಾದರೂ ಟೈಮ್ ಸಿಕ್ಕಿದಾಗ. ಅದಾದಮೇಲೆ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು. ಇದೆಲ್ಲರಿಗೂ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಹಾಗೆ ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋ ಇವತ್ತು ಇಲ್ಲಿಗೆ ನಿಲ್ಲಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.